ಸೂಪರ್ ಚಟ್ನಿ ಇಲ್ಲಿದೆ ನನ್ನ ಟೀ. ಬೈ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆವಾಗ ನಾನು ಗುಡ್ ಮಾರ್ನಿಂಗ್ ಹೇಳಿಲ್ಲ, ಮಾತಾಡಲಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವಾರ ಬಂದುಬಿಟ್ಟು ಶುಕ್ರವಾರ. ನಿಶಾಳಿಗೆ ಇವತ್ತು ರಜೆ, ಮನೆಯಲ್ಲಿದ್ದಾಳೆ, ಮೊಹರಂ ಅಲ್ವಾ. ಹಾಗಾಗಿ ಐ ಡೋಂಟ್ ನೋ ಈ ವ್ಲಾಗ್ ಯಾವಾಗ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ಶುಕ್ರವಾರ ಆದ್ದರಿಂದ ಇವತ್ತು ಸ್ವಲ್ಪ ರೆಡಿಯಾಗಿದ್ದೀನಿ. ಯೂಶ್ವಲಿ ರೆಡಿ ಆಗ್ತೀನಿ ನಾನು. ಇವತ್ತು ವೈಭವ ಲಕ್ಷ್ಮಿ ಪೂಜೆ ಇದೆ, ಶುಕ್ರವಾರ ಪೂಜೆ ಇದೆ. ಸೊ ಅದು ಮಾಡ್ತೀನಲ್ವ, ಹಾಗೆ ಸ್ವಲ್ಪ ಹೊರಡ್ಕೊಂಡು ನಮ್ಮನ್ನು ನಾವು ಪ್ಯಾಂಪರ್ ಮಾಡಿ ಕೇರ್ ಮಾಡಬೇಕು. ಡೈಲಿ ಮಾಡಬೇಕಾಗುತ್ತೆ. ಒಂದು ದಿವಸ ಪ್ಯಾಂಪರ್ ಕೇರ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಸೊ ನಮ್ಮನ್ನು ನಾವು ಹೀಲ್ ಮಾಡಬೇಕಂತಂದರೆ ಫಸ್ಟ್ ಆಫ್ ಆಲ್ ನಾವು ನಮ್ಮನ್ನು ಸೆಲ್ಫ್ ಲವ್, ಸೆಲ್ಫ್ ಕೇರಿಂದ ಶುರು ಮಾಡಬೇಕಾಗತ್ತೆ. ಜನರು ಏನು ಬೇಕದು ಅಂದ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ. ನೀವು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ನೀವು ಏನು ತಿಳ್ಕೊಳ್ತೀರ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮನೆಯಲ್ಲಿರಿ, ಅಲ್ಲ ನೀವು ಕಾಲೇಜ್ಗೆ ಹೋಗಿ, ಅಲ್ಲ ನೀವು ಕೆಲಸಕ್ಕೆ ಹೋಗಿ, ಬಟ್ ಸ್ವಲ್ಪ ನಿಮ್ಮನ್ನು ನೀವು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಬೆಕ್ಕು ನೋಡಿ ಇಲ್ಲಿದೆ ಅಂತ. ಅವಳಿಗೀಗ ತಿನ್ನಬೇಕು. ಅದಕ್ಕೆ ಒಂದು ಸಲ ಬೆಳಿಗ್ಗೆದು ನಾನು ಯಾವಾಗಲೂ ಹಾಕ್ತೀನಿ ಟ್ರೀಟ್ ಅವರಿಗೆ. ಅದು ಹಾಕಿದ ನಂತರ 10ಗೆ ಇಲ್ಲಾಂದರೆ 9:30 ಒಳಗಡೆ ಅವರಿಗೆ ಅವ್ರದ್ದು ತಿಂಡಿ ಏನಿದೆ ನೋಡಿ ಅದು ಹಾಕ್ತೀನಿ. ಅಂತಂದರೆ ಅನ್ನದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಇವಾಗ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ. ಆಡ್ತಾ ಇದ್ದಾರೆ ಇವ್ರದ್ದು ಮಾರ್ದು. ನಾನು ಇವಾಗ ನನ್ನ ಒಂದು ವ್ಲಾಗನ್ನು ಎಡಿಟ್ ಮಾಡ್ತಾ ಇದ್ದೆ. ಲೈಕ್ ನನ್ನ ಅಮ್ಮ ತೀರ್ಬಿಟ್ಟು ಆಲ್ಮೋಸ್ಟ್ 16-17 ಇಯರ್ಸ್ ಆಯಿತು. ಆ್ಯಂಡ್ ಅದರ ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ಅಮ್ಮನ ಒಂದು ಫೋಟೋನ ಹಾಕೋಣ ಅಂತ ತುಂಬ ಹುಡುಕಿದೆ. ನನ್ನ ಮೊಬೈಲಲ್ಲಿ ಒಂದೂ ಕೂಡ ಇಲ್ಲ. ಐ ಡೋಂಟ್ ನೋ, ನನಗೆ ಸಿಗ್ತಾ ಇಲ್ವೋ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಈ ಮೊಬೈಲ್ ಚೇಂಜ್ ಮಾಡಿದೆ ಅಲ್ವಾ. ಸೊ ಹಳೆ ಮೊಬೈಲಲ್ಲಿತ್ತು. ಆ್ಯಂಡ್ ಇಲ್ಲಿ ನೋಡೋಣ ಅಂತ ಅಂದರೆ ಇಲ್ಲಿ ಇದೆ. ಇದು ನನ್ನ ಅಕ್ಕನ ಎಂಗೇಜ್ಮೆಂಟ್ ಫೋಟೋ ಆ್ಯಕ್ಚುಲಿ. ನೋಡಿ, ಗುರುವಾರ 11/3/2004 ಎಂಗೇಜ್ಮೆಂಟ್ ಆದದ್ದು. ಸೊ ಇದು ನನ್ನ ಹತ್ರ ಇಲ್ಲಿ ಹಾಗೆ ಇತ್ತು. ಆ್ಯಂಡ್ ಇದರಲ್ಲಿ ಲೈಕ್ ಅಮ್ಮನ ತೋರಿಸೋಣ ಅಂತ ಅಂದರೆ ಒಂದು ಫೋಟೋ ಕೂಡ ಇಲ್ಲ. ಇದು ನನ್ನ ತಂದೆ. ಸೊ ಇಲ್ಲಿ ಎಲ್ಲೂ ಕೂಡ ಇಲ್ಲ.
ಎಲ್ಲೂ ಕೂಡ ಇಲ್ಲ. ನಿಮಗೆ ಒಮ್ಮೆ ತೋರಿಸೋಣ ಅಂತ. ಐ ಥಿಂಕ್ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಇಲ್ಲಿ ಹುಡುಕೋಣ ಅಂತಂದರೆ ಎಲ್ಲೂ ಇಲ್ಲ ಅವ್ರ ಫೋಟೋ. ಇಲ್ಲಿ ಇದ್ದಾರೆ ನೋಡಿ, ಆ್ಯಂಡ್ ಇವರು ಪೂರ್ತಿಯಾಗಿ ಕಾಣ್ತಾ ಇಲ್ಲ. ಮೇ ಬಿ ಮಾವನ ಅವರ ಫೋಟೋ ಆಲ್ಬಮಲ್ಲಿ ಇರ್ಬೋದು, ಬಟ್ ಅದು ಏನು ಅಂತಂದರೆ ಲೈಕ್ ಅದು ಹಳೇದಲ್ವಾ ಫೋಟೋ. ನೋಡಿ, ಇದು ನನ್ನಮ್ಮ ಇಲ್ಲಿದ್ದಾರೆ, ನನ್ನ ಏನೋ ಅವರ, ಇದು ನನ್ನ ಮಾವ. ಸೊ ಇವರು ಇವಾಗ ಇಲ್ಲ, ಇವರು ಕೂಡ ನನ್ನ ಅಮ್ಮನ ಸ್ವಂತ ತಮ್ಮ. ಓಕೆ, ಸೊ ಫೋಟೋಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲೆಲ್ಲ ಬಂದಿಲ್ಲ. ಓಕೆ, ನೋಡಿ ಇವರ ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ನೋಡಿ, ಇವರೂ ಕೂಡ ಇಲ್ಲ, ಇವರು ಕೂಡ ತೀರಿ ಹೋದರು. ಇದು ನನ್ನ ಅಮ್ಮನ ಕೊನೆಯ ತಂಗಿ. ಓಕೆ, ಇದು ನನ್ನ ಅಣ್ಣ, ದೊಡ್ಡ ಅಣ್ಣ. ಸೊ ಇದರಲ್ಲಿ ಎಲ್ಲೂ ಇಲ್ಲ. ಅಷ್ಟು ಹುಡುಕೋದಕ್ಕೆ ನೋಡಿ, ಇಲ್ಲಿ ಇದ್ದಾರೆ, ಬಟ್ ಇದು ಅಷ್ಟೊಂದು ಕಾಣ್ತಾ ಇಲ್ಲ ಎಲ್ಲೂ ಕೂಡ. ನೋಡಿ, ಇಲ್ಲಿ ತಂದೆ ಮತ್ತು ತಾಯಿ ಅದು ಫೋಟೋ ತೆಗೆದದ್ದು ಕರೆಕ್ಟ್ ಇಲ್ಲ. ಈ ಫೋಟೋದಲ್ಲಿ ನಾನಿಲ್ಲ. ಆ್ಯಕ್ಚುಲಿ ನನಗೆ ಎಕ್ಸಾಮ್ ಇತ್ತು, ನಾನು ಆವಾಗ ಸ್ಕೂಲಲ್ಲಿದ್ದೆ, 8 or 9 ಸಮಥಿಂಗ್. ಸೊ ಎಸ್, ಇದು ಅಕ್ಕ ಮತ್ತು ಬಾವ ಕೊನೆಯದು. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ವಾ ಏನು ಅಂತಂದರೆ ಪೂಜೆ ಇದೆ ಇವತ್ತು, ಫ್ರೈಡೇ, ವೈಭವಲಕ್ಷ್ಮಿ ಪೂಜೆ ಇದೆ ಅಂತ. ಬಟ್ ಅದು ಕ್ಯಾನ್ಸಲ್ ಆಯಿತು. ಯಾಕೆ ಅಂತಂದರೆ ನನಗೆ ಮಾಡೋಕ್ಕಾಗೋದಿಲ್ಲ, ಮಂತ್ಲಿ ಪ್ರಾಬ್ಲಮ್ ಏನಿದೆ ನೋಡಿ, ಅದು ಹಾಗೆ ಮಾಡೋದಿಲ್ಲ. ನಿಶಾ ಇಲ್ಲಿ ನೋಡಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದೆ, ಕೋಲ್ಡ್ ಆಗಿದೆ. ಆ್ಯಂಡ್ ಇದು ನಾವು ಸೆಕೆಂಡ್ ಟೈಮ್ ಇವಾಗ ಶೂಟ್ ಮಾಡೋದು. ಮೊದಲು ಶೂಟ್ ಮಾಡಿದ್ದೇನು ಕರೆಕ್ಟ್ ಬಂದಿಲ್ಲ, ಅದಕ್ಕೆ ವಾಪಸ್ಸು ಶೂಟ್ ಮಾಡಿದೆ. ಇವಾಗ ಅವಳು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಇವರು ನೋಡಿ ತಾಯಿ ಮಗಳು ನಡಿ ಹೇಗೆ ಕಾಣ್ತಾ ಇದ್ದಾರೆ ತಾಯಿ ಮಗಳು. ನೋಡಿ ಯಾರಿದು ಬಿಟ್ಟೆ ಕ್ಯೂಟಿ. ನಾನು ಬಿಟ್ಟೆ ಅಂತ ಕರೆಯೋದು, ಇವಳು ಕ್ಯೂಟಿ ಅಂತ. ಇವಳು ಬರಿತಾ ಇದ್ದಾಳೆ. ಒಂದು 3 ಲೈನ್ ಇರೋದು, 3 ಲೈನ್ ಉಂಟಂತ, ಆಮೇಲೆ ಓದ್ಲಿಕ್ಕೆ ಉಂಟಂತೆ ಅವಳಿಗೆ. ದೇವರ ಪೂಜೆ ಅಂತೂ ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ನಾನು ಭಕ್ತಿ ಗೀತೆಗಳನ್ನಾದರೂ ಕೇಳ್ಬೋದಲ್ಲ ಅಂತ ಹೇಳಿಬಿಟ್ಟು ಇವಾಗ ಟಿ ವಿಯಲ್ಲಿ ಹಾಕಿದ್ದೀನಿ. ಹಾಗೆ ಸೋಯಾ ಬೇಯಿಸಿಟ್ಕೊಂಡಿದ್ದೀನಿ. ನಿಶಾಳಿಗೆ ಸೋಯಾ ಮಾಡಬೇಕಂತೆ. ಸೊ ನಾನು ಇವಾಗ ಮಾಡಲ್ಲ, ಅವಳಿಗೆ ಸೋಯಾ ಚಂಕ್ಸ್ ಏನಿದೆ ನೋಡಿ, ಅವಳ ತಂದೆಯೇ ಮಾಡಬೇಕು. ನಾನು ಮಾಡಿದರೆ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ನನಗೆ ಇವತ್ತು ಅನಿಸಿತು ಮ್ಯಾಗಿನ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋಣ ಅಂತ. ನಿಶಾ ಕೂಡ ಅಂದ್ಲು ಓಕೆ ಟ್ರೈ ಮಾಡೋಣ ಅಂತ. ಸೊ ಇವಾಗ ಮ್ಯಾಗಿ ಮಾಡಿ ಆಯಿತು. ನೋಡಿ, ಈ ಥರ ಕಾಣ್ತಾ ಇದೆ. ನಾನು ಹೆಚ್ಚಾಗಿ ಸಂಜೆ ಟೀ ಆ್ಯಂಡ್ ಕಾಫಿ ಕುಡಿಯೋದಿಲ್ಲ. ನಾನು ಕುಡಿಯೋದು ಕಷಾಯ, ಇಲ್ಲಾಂದರೆ ಇದು ಕಾಮಕಸ್ತೂರಿ ಹೇಳ್ತಾರಲ್ವ, ಇದು. ಇವಾಗ ಇಲ್ಲಿ ನೋಡಿ, ಇವರು ಸೋಯಾ ಚಂಕ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸ್ವಲ್ಪನೇ ನಾನಿಲ್ಲಿ ವಿಡಿಯೋ ಶೂಟ್ ಮಾಡಿರೋದು, ಮತ್ತು ನನಗೆ ಮರ್ತೇ ಹೋಯಿತು ಇದನ್ನು ಏನು ತೋರಿಸುವ ಅಂತ ಹೇಳಿಬಿಟ್ಟು. ತೋರಿಸ್ದಕ್ಕೇ ನನಗೆ ಮರ್ತೋಯ್ತು. ಹೇಗೆ ಅಂತಂದರೆ ನಂಗೆ ಸ್ವಲ್ಪ ಹೊಟ್ಟೆ ನೋವು ಕೂಡ ಆಗ್ತಾಯಿತ್ತು, ಹಾಗೆ ಎಲ್ಲವೂ ಮರೆತು ಹೋಯಿತು. ಹಾಗೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಫ್ರಿಜ್ಜಲ್ಲಿ ಇಟ್ಟು ಇದರಲ್ಲಿ ಐಸ್ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಇವಾಗ ಇದು ಡ್ರೈ ಥರ ಕಾಣ್ತಾ ಇದೆ, ಮತ್ತು ಇದಕ್ಕೆ ನೀರೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಅಂತ ನಿಶಾ ಹೇಳ್ತಾ ಇದ್ಲು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಬಾಯ್ ಬಾಯ್.